ಮೇಳದಲ್ಲಿ ಮೊನಾಲಿಸಾ ಮುಡುವಾಯಿತೆ ರೂಪ. ಕಾಮಾಲೆ ಕಣ್ಣುಗಳಿಗೆ ಬಿದ್ದ ನೀಲಿ ಕಣ್ಣಿನ ಮಾಲೆ ಮಾರುವ ಹುಡುಗಿಯ ಪಾಡು. ಹೇಳಿ ಕೇಳಿ ಕುಂಭಮೇಳ ಕೋಟಿ ಕೋಟಿ ಜನರು ಬಂದು ಹೋಗುವಂತಹ ಆಧ್ಯಾತ್ಮಿಕ ಕಾರ್ಯಕ್ರಮ. ಇಷ್ಟು ಕೋಟಿ ಜನರ ನಡುವೆ ಕೆಲವು ವ್ಯಕ್ತಿಗಳು ತಮ್ಮದೇ ಆದ ಕಾರಣಕ್ಕೆ ಗಮನ ಸೆಳೆಯುತ್ತಿದ್ದಾರೆ. ಅಂಥವರಲ್ಲಿ ಒಬ್ಬಳು ಈ ನೀಲಿ ಕಣ್ಣಿನ ಹುಡುಗಿ. ಯಾವುದೋ ಈ ಬೊಂಬೆ ಯಾವುದೋ ಊರ್ವಶಿಯ ಕುಲವೋ. ಕೆಲವೇ ದಿನಗಳ ಹಿಂದೆ ಈಕೆ ಯಾರು ಅಂತ ಸುತ್ತಮುತ್ತಲಿನ 10 ಜನರ ಹೊರತಾಗಿ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಹಾಗೂ ಇನ್ನಿತರ ಸರಗಳನ್ನ ಮಾರಾಟ ಮಾಡುವ ಹುಡುಗಿ ರಾತ್ರಿ ಬೆಳಗಾಗೋದ್ರೊಳಗೆ ದೇಶದ ತುಂಬಾ ದೊಡ್ಡ ಸುದ್ದಿಯಾಗಿ ಬಿಟ್ಟಿದ್ದಾಳೆ. ಮೈಕೈ ತುಂಬಾ ಸರಗಳನ್ನ ಹೇರಿಕೊಂಡು ಅವುಗಳನ್ನ ಮಾರಾಟ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದ ಹುಡುಗಿಗೆ ತಾನು ಹೀಗೆ ದೊಡ್ಡ ಸೆಲೆಬ್ರಿಟಿ ಆಗ್ತೀನಿ ಅನ್ನೋ ಕನಿಷ್ಠ ಅರಿವೂ ಇರಲಿಲ್ಲ. ಯಾರೋ ಒಬ್ಬ ಯೂಟ್ಯೂಬರ್ ಮಾಡಿದ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ಈ ನೀಲಿ ಕಣ್ಣಿನ ಹುಡುಗಿಯನ್ನ ಸ್ಟಾರ್ ಮಾಡಿಬಿಟ್ಟಿತ್ತು. ಹುಡುಗಿ ಕಣ್ಣು ಲೋಡೆಡ್ ಗನ್ನು ಆಟಿಗೆ ಬುಲ್ಲಟ್ 1 by 1. ಅಂದಹಾಗೆ ಈಕೆ ಮೂಲತಃ ಇಂದೋರ್ನ ಹುಡುಗಿ. ಕುಂಭಮೇಳದಲ್ಲಿ ಈಕೆ ತನ್ನ ಸೌಂದರ್ಯ ಹಾಗೂ ವಿಶೇಷವಾದ ಕಣ್ಣುಗಳ ಕಾರಣಕ್ಕೆ ಪ್ರಸಿದ್ಧಿಯಾಗಿದ್ದೇ ತಡ ಚಾನೆಲ್ಗಳ ವರದಿಗಾರರು, ಯೂಟ್ಯೂಬರ್ಗಳು ಈಕೆಯ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಜೊತೆಗೆ ಕುಂಭಮೇಳಕ್ಕೆ ಬಂದಂತಹ ಅನೇಕ ಭಕ್ತರು, ಪ್ರವಾಸಿಗರು ಈಕೆಯ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹುಡುಕಾಡ್ತಿದ್ದಾರೆ. ಮೊದಲು ಈ ಪ್ರಚಾರದ ಬಗ್ಗೆ ಖುಷಿಯಾಗಿದ್ದ ನೀಲಿ ಕಣ್ಣಿನ ಹುಡುಗಿ ಈಗ ಯಾರ ಕಣ್ಣಿಗೂ ಬೀಳಬಾರದು ಅಂತ ತಪ್ಪಿಸಿಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾಳೆ. ಜನ ಆಕೆಯ ಕೈಯಲ್ಲಿರುವ ಮಾಲೆಗಳನ್ನ ಖರೀದಿ ಮಾಡುವ ಬದಲಾಗಿ ಆಕೆಯ ಜೊತೆ ಮಾತನಾಡೋದಕ್ಕೆ, ಫೋಟೋ ತೆಗೆಸಿಕೊಳ್ಳೋದಕ್ಕೆ ಮುಗಿ ಬೀಳ್ತಿದ್ದಾರೆ. ನಿತ್ಯ ದುಡಿದು ಬದುಕ್ತಾ ಇದ್ದಂತಹ ಆಕೆಗೆ ಈಗ ಜೀವನವೇ ನರಕವಾದಂತಾಗಿದೆ. ಜನರಿಂದ ತಪ್ಪಿಸಿಕೊಳ್ಳೋದಕ್ಕೆ ಈಕೆ ಈಗ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾಳೆ. ಆದ್ರೂ ಆಕೆಯ ಗುರುತು ಹಿಡಿಯೋ ಜನರು ಆಕೆಯ ಹೊಟ್ಟೆಪಾಡಿನ ವ್ಯಾಪಾರಕ್ಕೆ ತೊಂದರೆ ಕೊಡ್ತಿದ್ದಾರೆ. ಎಷ್ಟೋ ಪ್ರಸಿದ್ಧಿಯಾದ ಮೇಲೆ ಈಕೆ ಸಿನಿಮಾ ನಿರ್ದೇಶಕರ ಕಣ್ಣಿಗೋ, ಜಾಹೀರಾತು ನಿರ್ದೇಶಕರ ಕಣ್ಣಿಗೋ ಅಥವಾ ರಿಯಾಲಿಟಿ ಶೋ ನಿರ್ದೇಶಕರ ಕಣ್ಣಿಗೋ ಬೀಳೋದು ಗ್ಯಾರಂಟಿ. ಈಗಾಗಲೇ ಈಕೆಯನ್ನ ಮಾಡೆಲ್ ಮಾಡುವುದಕ್ಕೂ ತಯಾರಿ ನಡೆದಿದೆ ಅನ್ನೋ ಮಾಹಿತಿ ಕೂಡ ಬಂದಿದೆ. ಆದ್ರೆ ಈ ಹುಡುಗಿ ಈ ಅಬ್ಬರದ ಪ್ರಚಾರದ ಭರಾಟೆಯನ್ನ ತಡೆದುಕೊಳ್ತಾಳಾ ಅನ್ನೋದು ಪ್ರಶ್ನೆ. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ. ಸಾಮಾನ್ಯವಾಗಿ ಹೀಗೆ ದಿಢೀರಂತ ಹೆಸರು ಮಾಡೋರಿಗೆ ಸಿಗೋ ಅವಕಾಶಕ್ಕೆ ಬೇಕಾದಂತಹ ಪ್ರತಿಭೆ ಇರೋದಿಲ್ಲ. ಯಾರೋ ಕೆಲವರು ಇಂಥವರ ಪ್ರಚಾರದ ಬಿಸಿ ಆರೋ ತನಕ ಬಳಸಿಕೊಂಡು ನಂತರ ಮೂಲೆಗೆಸಿತಾರೆ. ಇದೇ ರೀತಿ ಕಚ್ಚಾ ಬಾದಾಮ್ ಚಾಚಾ, ನಕಲಿ ಲತಾ ಮಂಗೇಶ್ಕರ್, ರಾಣಿ ಮೊಂಡಲ್ ಹೀಗೆ ದಿಢೀರಂತ ಓವರ್ ನೈಟ್ ಪಾಪ್ಯುಲರ್ ಆಗಿದ್ರು. ಅವರನ್ನ ಮಾಧ್ಯಮಗಳು, ರಿಯಾಲಿಟಿ ಶೋಗಳು ಮೆರೆಸಿದ್ದು. ಆಲ್ಬಮ್ ಹಾಡುಗಳು, ಸಭೆ ಸನ್ಮಾನಗಳು, ಆದರ ಆತಿಥ್ಯಗಳು ಎಲ್ಲ ನಡೆದು ಹೋದ್ವು. ಆದ್ರೆ ಇವರಿಬ್ರು ಕೆಲವೇ ದಿನಗಳಲ್ಲಿ ಮೂಲೆ ಗುಂಪಾಗಿ ಹೋಗ್ತಾರೆ. ರಾಣಿ ಮೊಂಡಲ್ ಮತ್ತೆ ಭಿಕ್ಷಾಟನೆಗಿಳಿದ್ರೆ, ಕಚ್ಚಾ ಬಾದಾಮ್ ಚಾಚಾ ಅತ್ತ ವ್ಯಾಪಾರವೂ ಇಲ್ಲದೆ, ಇತ್ತ ಹಾಡುಗಳೂ ಇಲ್ಲದೆ ಬದುಕನ್ನ ನರಕ ಮಾಡ್ಕೊಂಡಿದ್ದಾನೆ. ಈಗ ನೀಲಿ ಕಣ್ಣಿನ ಹುಡುಗಿಗೂ ಇದೇ ಗತಿಯಾಗುವ ಅಪಾಯ ಇದೆ. ಯಾರೋ ಸಿನಿಮಾ, ಮಾಡೆಲಿಂಗ್ ಅಂತ ಕರೆದುಕೊಂಡು ಹೋಗಿ ನಡು ನೀರಲ್ಲಿ ಕೈ ಬೀರೋ ಸಾಧ್ಯತೆ ಅಲ್ಲಗಳಿಗೂ ಹಾಗಿಲ್ಲ. ಇಷ್ಟಕ್ಕೂ ಈಕೆಗೆ ನಟನೆಯ ಹಿನ್ನೆಲೆಯಾಗ್ಲಿ, ಪ್ರತಿಭೆಯಾಗ್ಲಿ ಇಲ್ಲ. ಈಕೆ ಓದಿಕೊಂಡವಳು ಅಲ್ಲ ಅಂತ ಬೇರೆ ಹೇಳಲಾಗ್ತಿದೆ. ಅದೃಷ್ಟವಶಾತ್ ಈ ಪ್ರಚಾರ ಈ ಹುಡುಗಿಗೆ ವರವಾದ್ರೆ ಒಳ್ಳೆಯದು. ಆದ್ರೆ ಸಾಮಾನ್ಯವಾಗಿ ಇಂತಹ ದಿಢೀರ್ ಪ್ರಚಾರ ಶಾಪವಾಗುವ ಸಾಧ್ಯತೆಯೇ ಹೆಚ್ಚು. ಕುಂಭಮೇಳ ಮುಗಿಯೋ ಹೊತ್ತಿಗೆ ಈ ಹುಡುಗಿಯ ಬದುಕು ಏನಾಗಿರುತ್ತೋ ಗೊತ್ತಿಲ್ಲ. ಹುಚ್ಚು ಪ್ರಚಾರ ಅನ್ನೋ ಬಕಾಸುರನ ಹಸಿವಿಗೆ ಇಂತಹ ಅಮಾಯಕ ಹುಡುಗಿ ಬಲಿಯಾಗದಿರಲಿ ಅನ್ನೋದು ನಮ್ಮ ಆಶಯ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ